ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಸಂಡೇ, ಸೊ ಎಲ್ಲರೂ ಮನೇಲಿದ್ವಿ. ಮಠಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಜನವರಿ 21ನೇ ತಾರೀಕು ಸಿದ್ಧಗಂಗಾ ಸ್ವಾಮೀಜಿ ಅವ್ರದ್ದು ಪುಣ್ಯಸ್ಮರಣೆ ಇತ್ತು. ಅವತ್ತು ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ನಾವು ಬೆಳೆದಿದ್ದೆಲ್ಲ ತುಮಕೂರೇ. ಸೊ ಈ ಮಠಕ್ಕೆ ಅವಾಗವಾಗ ಬರ್ತಾ ಇರ್ತೀವಿ. ನಾವು ಚಿಕ್ಕ ವಯಸ್ಸಿಂದನೂ ತುಂಬ ಸತಿ ಬಂದಿದ್ದೀನಿ ಇಲ್ಲಿಗೆ. ನಮ್ಮೂರಿಗೆ ಈ ಸಿದ್ಧಗಂಗೆ ಮಠ ತುಂಬ ಹತ್ರ. 1-2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಆಗುತ್ತಷ್ಟೇ. ನಾವು ಮೊದಲು ಸ್ವಾಮಿ ಗದ್ದುಗೆ ಹತ್ರ ಬಂದ್ವಿ. ಅಲ್ಲಿ ಪೂಜೆ ಸಾಮಾನೆಲ್ಲ ಮಾರ್ತಾಯಿದ್ರು. ಪೂಜೆ ಮಾಡಿಸೋರು ತಗೊಂಡು ಹೋಗ್ಬೋದು. ಇವತ್ತು ಸಂಡೇ ಇತ್ತಲ್ಲ, ಸೊ ತುಂಬ ಜನನೇ ಬಂದಿದ್ದರು ಮಠಕ್ಕೆ. ಸ್ವಾಮಿ ಗದ್ದುಗೆ ಎದುರುಗಡೆ ತುಂಬ ಜನ ಇಷ್ಟೊಂದು ಆಟ ಸಾಮಾನೆಲ್ಲ ಇಟ್ಕೊಂಡು ಮಾರ್ತಾಯಿದ್ರು. ಹಾಗೆ ನಮ್ಮ ಪಾಪಗೇನಾದರೂ ತಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಸ್ವಾಮೀಜಿ ಫೋಟೋಸ್ನು ಮಾರ್ತಾಯಿದ್ರು ಇಲ್ಲಿ. ಇಲ್ಲಿ ಎಲ್ಲ ಕಡೆನೂ ಒಂಥರ ರೆಡ್ ವೈಟ್ ಕಾಂಬಿನೇಷನಲ್ಲಿ ಈ ಥರದ ಗೊಂಬೆ ಎಲ್ಲ ಕಡೆನೂ ಮಾರ್ತಾ ಇದ್ದಾರೆ. ಒಂಥರ ನೋಡಿದ್ರೇ ಒಂಥರ ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ಕ್ಯೂಟಾಗಿ. ಈ ಥರದ್ದೊಂದು ತಗೊಳ್ಳೋಣ ಅಂತ ನೋಡಿದ್ವಿ, ಬಟ್ ನಮ್ಮ ಪಾಪು ಇನ್ನೂ ಚಿಕ್ಕ ಪಾಪು, ಇವೆಲ್ಲ ಇನ್ನೂ ಹಾಕ್ಕೊಳ್ಳೋದೆಲ್ಲ ಬರಲ್ಲ. ಸೊ ಬೇಡ ಅಂತ ಸುಮ್ಮನಾದ್ವಿ. ಎಲ್ಲ ನೋಡಿದ್ವಿ, ಯಾವುದು ಇಷ್ಟ ಆಗಲಿಲ್ಲ. ಕೊನೆಗೆ ಈ ಟ್ರೈನ್ ತಗೊಳ್ಳೋಣ ಅಂತ ತಗೊಳ್ತಾ ಇದ್ದೀನಿ. ಇದು 100 ರೂಪೀಸು. ಇಲ್ಲಿ ಕೊಟ್ಟಿದ್ದಾರಲ್ಲ, ಈ ಕಂಬಿಯನ್ನೆಲ್ಲ ಜೋಡಿಸ್ಬಿಟ್ಟು ಅದ್ರ ಮೇಲೆ ಟ್ರೈನ್ ಬಿಟ್ಟರೆ ಅದು ಇದಾಗುತ್ತೆ. ಕೀ ಕೊಟ್ಟು ಟ್ರೈನ್ ಬಿಡಬೇಕದು. ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಮೂಮೆಂಟ್ ಆಗ್ತಾವಲ್ಲ ಅಂಥ ಟಾಯ್ಸ್ಗಳನ್ನ ನೋಡ್ತಾನೆ, ಸೊ ಅದಕ್ಕೋಸ್ಕರ ತಗೊಂಡಿದ್ದು. ನಾವಿಲ್ಲಿ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಈ ಮಠದಲ್ಲಿ ಎನಿ ಟೈಮ್ ಊಟ ಆಗ್ತಾನೆ ಇರ್ತಾರೆ. ನಾವು ಮನೆಯಲ್ಲೇ ಊಟ ಮಾಡ್ಕೊಂಡು ಬಂದಿದ್ವಿ.
ಬಟ್ ಇಲ್ಲಿ ಪ್ರಸಾದ ಕೊಡ್ತಾರಲ್ಲ, ಸ್ವಲ್ಪ ಆದರೂ ತಿನ್ನೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ಏನು ಊಟ ಕೊಡ್ತಾರಲ್ಲ, ಮುಂಚೆ ಸ್ವಾಮಿ ಬದುಕಿದ್ದಾಗ ಊಟ ಕೊಡ್ತಾರಲ್ಲ, ಇಲ್ಲೇ ಕೂತ್ಕೊಳ್ತಿದ್ದವರು ಭಕ್ತಾದಿಗಳು ಬಂದವರು ಅವ್ರ ಆಶೀರ್ವಾದ ತಗೊಂಡು ಹಂಗೆ ಊಟ ಮಾಡಿಕೊಂಡು ಹೋಗ್ತಿದ್ರು. ನಾನು ಸುಮಾರು ಸತಿ ಬಂದಾಗ ಸ್ವಾಮಿ ಆಶೀರ್ವಾದ. ಇಲ್ಲಿ ಅಕ್ಕಿ, ರಾಗಿ, ಭತ್ತ ಮತ್ತು ಕಾಳುಗಳು ದಾನ ಕೊಡೋರು ಇದರೊಳಗೆ ತಂದು ಹಾಕಬೇಕು. ಎಲ್ಲದಕ್ಕೂ ಸಪ್ರೇಟಾಗಿ ಒಂದು ದೊಡ್ಡ ಕೊಳಗ ಥರದ್ದು ಇಟ್ಟಿದ್ದಾರೆ. ಅದ್ರ ಮೇಲೆ ಹೆಸರು ಎಲ್ಲ ಬರೆದು ಇಟ್ಟಿದ್ದಾರೆ. ದಾನ ಕೊಡೋರು ತೊಗೊಂಬಂದು ಇದರಲ್ಲಿ ಹಾಕಬೇಕು. ಇಲ್ಲಿ ಸಿದ್ಧಗಂಗೆ ಜಾತ್ರೆ ಅಥವಾ ಸ್ವಾಮಿಗಳ ಪುಣ್ಯಸ್ಮರಣೆ ಮತ್ತು ಅವರು ಬರ್ತ್ಡೇ ದಿನ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನನಗೆ ಇಲ್ಲಿ ಮಾಡೋ ಪಾಯಸ ತುಂಬ ಇಷ್ಟ. ಅದೇನೋ ಒಂಥರ ಪೌಡ್ರು ಬರುತ್ತೆ, ಮಾಲ್ಗಿ ಪುಡಿನೋ ಅದೇನೋ ಅಂತಾರೆ, ಅದನ್ನ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಮಾಡ್ತಾರೆ. ಇಲ್ಲಿ ತುಂಬ ಚೆನ್ನಾಗಿರುತ್ತದು. ನನಗೆ ತುಂಬ ಫೇವ್ರೆಟ್ಟು ಅಂತ ಹೇಳ್ಬೋದು. ಎಷ್ಟೋ ಜನ ಇಲ್ಲಿ ಮಾಡೋ ಪಾಯಸ ಇಷ್ಟ ಆಗುತ್ತೆ ಅಂತ ಹೇಳಿರೋದನ್ನ ಕೇಳಿದ್ದೀನಿ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಹಾಗೆ ನನಗೂ ತುಂಬ ಇಷ್ಟ. ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ತಟ್ಟೆ ಎಲ್ಲ ಸಪ್ರೇಟ್ ಇಕ್ಕಿರ್ತಾರೆ, ನಾವೇ ಹೋಗಿ ತೊಗೋಬೇಕು. ಮತ್ತು ಊಟ ಮಾಡಿದ ಮೇಲೆ ನಾವೇ ತಟ್ಟೆನ ನೀಟಾಗಿ ತೊಳೆದ್ಬಿಟ್ಟು ಈ ಥರ ಸ್ಟ್ಯಾಂಡ್ ಇಟ್ಟಿರ್ತಾರಲ್ಲಿ ಇಡಬೇಕು. ಇಲ್ಲಿ ನಾವು ಎಷ್ಟೊತ್ತಿನಲ್ಲೇ ಹೋದ್ರೂ ಬಿಸಿ ಬಿಸಿ ಅನ್ನ ಸಾರು ಮಾಡಿ ಬಡಿಸ್ತಾರೆ ಭಕ್ತಾದಿಗಳಿಗೆ. ನಮ್ಮ ಸಿದ್ಧಗಂಗೆ ಮಠ ನಮ್ಮ ತುಮಕೂರಲ್ಲಿ ಇರೋ ಟೂರಿಸ್ಟ್ ಪ್ಲೇಸು ಇದು. ತುಂಬ ಟ್ರಾವೆಲರ್ಸ್ ಎಲ್ಲ ಬರ್ತಾರೆ ಇಲ್ಲಿಗೆ. ಶಿವಕುಮಾರ ಸ್ವಾಮೀಜಿಗಳನ್ನ ನಡೆದಾಡುವ ದೇವರು ಅಂತ ಕರೀತಾರೆ. ಅದೇ ರೀತಿ ಅವರು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ವಿದ್ಯೆ ನೀಡಿ ಅವ್ರ ಲೈಫು ಒಂದು ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಇದು ನಮ್ಮ ತುಮಕೂರು ಜನರಿಗೆ ಒಂಥರ ಹೆಮ್ಮೆ ಇದ್ದಂಗೆ ಈ ಸಿದ್ಧಗಂಗೆ ಮಠ ಅಂದರೆ. ಊಟ ಮಾಡ್ಕೊಂಡು ಬರಬೇಕಾದ್ರೆ ಅಲ್ಲೊಂದು ಹಸು ಇತ್ತು. ನಮ್ಮ ಪಾಪು ಕೈಲಿ ಬಾಳೆಹಣ್ಣು ಕೊಡಿಸ್ತಾ ಇದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲಿ ಪಾರ್ಕ್ ಮಾಡಿದ್ದಾರೆ. ಸ್ವಾಮೀಜಿಗಳು ಬಾಲ್ಯದಿಂದ ಕೆಲವೊಂದು ಮೂಮೆಂಟ್ಸ್ನ ಸ್ಟ್ಯಾಚ್ಯೂ ರೂಪದಲ್ಲಿ ಗೊಂಬೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅದು ನೋಡೋಕ್ಕೆ. ಇಲ್ಲಿಗೆ ಬಂದಾಗ ಅದನ್ನು ಮಾತ್ರ ಮಿಸ್ ಮಾಡದೆ ನೋಡ್ಕೊಂಡೋಗಿ. ಅದು ಟಿಕೆಟು 10 ರೂಪಾಯಿ ಅನಿಸುತ್ತೆ. ಸೊ ನಾವೇನು ಹೋಗಲಿಲ್ಲ, ನಾವು ತೀರಾ ಸಾಯಂಕಾಲ ಆಗಿತ್ತಲ್ಲ, ಪಾಪು ಬೇರೆ ಇದ್ದಾನಲ್ಲ. ಅದು ಅಲ್ಲದೆ ಇವತ್ತು ಬೇರೆ ಮೋಡ ಮುಚ್ಕೊಂಡಿರೋ ಥರ ವಾತಾವರಣ, ಮಳೆ ಬಂದ್ರಾಯಿತು ಅಂತ ಅಂದ್ಬಿಟ್ಟು ನಾವು ಮನೆಗೆ ಬಂದುಬಿಟ್ವಿ. ಇನ್ನೇನು ಜಾತ್ರೆನೂ ಶುರುವಾಗ್ತಿದೆ. ಖಂಡಿತ ಜಾತ್ರೆದು ವಿಡಿಯೋ ಮಾಡಿ ಹಾಕ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮಠದಿಂದ ಬಂದಮೇಲೆ ನಮ್ಮ ಪಾಪುಗೆ ಟ್ರೈನ್ದು ಆಟ ಸಾಮಾನು ತಂದಿದ್ವಲ್ಲ, ಸೊ ಅದ್ರ ಕಂಬಿಗಳ್ನೆಲ್ಲ ಜೋಡಿಸ್ಬಿಟ್ಟು ತೋರಿಸ್ತಾ ಇದ್ವಿ. ಚೆನ್ನಾಗಿ ನೋಡ್ತಾ ಇದ್ದ. ಪಾಪುನ ಆಟ ಆಡಿಸ್ಕೊತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ನಮ್ಮ ಪಾಪುಗೆ ಒಂದು ವಾಕರ್ ತರೋಣ ಅಂತ ತುಮಕೂರಿಗೆ ಹೋಗಿದ್ವಿ. ಒಂದು ವಾಕರು ಮತ್ತು ಒಂದು ಚೇರ್ ತೊಗೊಂಡು ಬಂದ್ವಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ದಿನ ಈಗೋಯ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ.